ಅಯೋಧ್ಯೆ ಏರ್ಪೋರ್ಟ್ ಹಾಗೆ ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನ ಫೋಟೋ ರಿಲೀಸ್ ಆಗಿದೆ. ರಾಮಾಯಣ ಯುಗದಂತೆ ಭಾಸವಾಗ್ತಾ ಇದೆ ಏರ್ಪೋರ್ಟ್ನ ದೃಶ್ಯಗಳು. ಈಗ ಆಲ್ರೆಡಿ ರೈಲ್ವೆ ನಿಲ್ದಾಣ ಮತ್ತು ಏರ್ಪೋರ್ಟ್ ನಿಲ್ದಾಣದ ವಿಜುವಲ್ಸ್ ಅದೆಲ್ಲವೂ ಕೂಡ ಈಗ ಸಿಗ್ತಾ ಇರುವಂಥದ್ದು. ರಾಮಾಯಣ ಯುಗದಂತೆ ಭಾಸವಾಗ್ತಾ ಇದೆ ಏರ್ಪೋರ್ಟ್. ಗೋಡೆಯಲ್ಲಿ ರಾಮಾಯಣದ ಕಥಾಚಿತ್ರದ ಪೇಂಟಿಂಗ್ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಕಣ್ಮನ ಸೆಳೀತಾ ಇದೆ ಕಲಾಕೃತಿಗಳು. ಅಯೋಧ್ಯ ಧಾಮ ರೈಲ್ವೆ ನಿಲ್ದಾಣದ ವಿಡಿಯೋ ಕೂಡ ರಿಲೀಸ್ ಆಗಿದೆ. ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಅಯೋಧ್ಯ ಧಾಮ. ನೋಡಿ ಎಷ್ಟು ಚೆನ್ನಾಗಿ ಹೆಸರನ್ನ ಇಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ಗೂ ಕೂಡ, ಹಾಗೆ ಏರ್ಪೋರ್ಟ್ಗೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಹೆಸರನ್ನ ಇಟ್ಟಿದ್ರೆ ಇಲ್ಲಿ ಅಯೋಧ್ಯೆಯ ಧಾಮ ಅಂತ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಲಾಗಿರುವಂಥದ್ದು. ಎಷ್ಟೊಂದು ಸೊಗಸಾಗಿದೆ ಆ ಒಂದು ಹೆಸರನ್ನ ಗಮನಿಸಬಹುದು ನೀವು. ಜೊತೆಗೆ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ಯಾವ ರೀತಿಯಾಗಿ ರೆಡಿ ಮಾಡಲಾಗಿದೆ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಜೊತೆಗೆ ಏರ್ಪೋರ್ಟನ್ನು ಅನ್ನೋ ಆ ಒಂದು ವಿಡಿಯೋ, ಆ ಒಂದು ವಿಜುವಲ್ಸ್ ಈಗ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು. ಅಯೋಧ್ಯ ಧಾಮ ರೈಲ್ವೆ ನಿಲ್ದಾಣದ ವಿಡಿಯೋ ರಿಲೀಸ್ ಆಗಿದೆ. ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಅಯೋಧ್ಯೆಯ ಧಾಮ. ಅಯೋಧ್ಯ ಧಾಮ ಅಂದರೆ ನೀವೇನೋ ಅನ್ಕೋಬೇಡಿ, ಅದು ರೈಲ್ವೆ ನಿಲ್ದಾಣ. ಅಯೋಧ್ಯ ಧಾಮ ಅಂತ ರೈಲ್ವೆ ನಿಲ್ದಾಣಕ್ಕೆ ಇಟ್ಟಿರುವಂತಹ ಹೆಸರಾಗಿದೆ. ಮತ್ತೆ ಮಹರ್ಷಿ ವಾಲ್ಮೀಕಿ ಅಂತ ಅಂದ್ರ ತಕ್ಷಣ ನೀವು ವಾಲ್ಮೀಕಿ ಅವರನ್ನ ನೆನೆಸ್ಕೋಬೇಡಿ. ಇಲ್ಲಿ ಇರುವಂಥದ್ದು ಏರ್ಪೋರ್ಟ್ನ ಹೆಸರು ಇದಾಗಿರುವಂಥದ್ದು. ರಾಮಾಯಣ ಯುಗದಂತೆ ಭಾಸವಾಗ್ತಾ ಇರುವಂಥ ಒಂದು ಕಡೆ ಏರ್ಪೋರ್ಟ್ ಆದರೆ ಆ ಏರ್ಪೋರ್ಟ್ನ ಗೋಡೆಯಲ್ಲಿ ರಾಮಾಯಣದ ಕಥಾಚಿತ್ರಣದ ಪೇಂಟಿಂಗ್ ಕೂಡ ಬರೆಯಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಕಣ್ಮನ ಸೆಳೀತಾ ಇರುವಂಥ ಕಲಾಕೃತಿಗಳನ್ನು ನೀವು ಆ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗ ನಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಕೂಡ ಕಾಣಿಸ್ತಾ ಇದೆ. ನೀವು ನೋಡಬಹುದು ಯಾವ ರೀತಿಯಾಗಿ ರಾಮಾಯಣದ ಗತವೈಭವ ಮೇಳೈಸ್ತಾ ಇದೆ ಅಯೋಧ್ಯೆಯ ಧಾಮ ಮತ್ತು ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನಲ್ಲಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇಂದು ಆಧುನೀಕರಣಗೊಂಡ ರೈಲ್ವೆ ನಿಲ್ದಾಣ ಉದ್ಘಾಟನೆ ನಡೆಯಲಿದೆ. ಬೆಳಗ್ಗೆ ರೈಲು ನಿಲ್ದಾಣ ಉದ್ಘಾಟಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು 6 ವಂದೇ ಭಾರತ್ 2 ಅಮೃತ ಭಾರತ್ ರೈಲುಗಳಿಗೆ ಗ್ರೀನ್ ಸಿಗ್ನಲ್ ದೊರೆಯಲಿದೆ. ಈಗಾಗಲೇ ರೈಲು ನಿಲ್ದಾಣ ತಲುಪಿರುವಂತಹ ಹೊಸ ರೈಲುಗಳು, ನಿನ್ನೆಯ ಅಯೋಧ್ಯ ಧಾಮ ನಿಲ್ದಾಣವನ್ನು ತಲುಪಿದಂಥ ರೈಲುಗಳು, 6 ರೈಲುಗಳು ಬೆಳಗ್ಗೆ ರೈಲು ನಿಲ್ದಾಣದ ಒಂದು ಉದ್ಘಾಟನೆ ಇರುವಂಥ ಬೆನ್ನಲ್ಲೇ 6 ವಂದೇ ಭಾರತ್ ಹಾಗೆ 2 ಅಮೃತ ಭಾರತ್ ರೈಲುಗಳಿಗೆ ಗ್ರೀನ್ ಸಿಗ್ನಲ್ ದೊರೆಯಲಿದೆ. ಈಗ ಆಲ್ರೆಡಿ ರೈಲ್ವೆ ನಿಲ್ದಾಣದಲ್ಲಿ ಇರುವಂತಹ ರೈಲುಗಳು, ಹೊಸ ರೈಲುಗಳಿಗೆ ಚಾಲನೆ ದೊರೆಯಲಿದೆ. ನಿನ್ನೆಯ ಅಯೋಧ್ಯೆಯ ಧಾಮ ನಿಲ್ದಾಣವನ್ನ ರೈಲುಗಳು ಈಗ ಆಲ್ರೆಡಿ ತಲುಪಿರುವಂಥದ್ದು. ಇಂದು ಆಧುನೀಕರಣಗೊಂಡಂತಹ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು 6 ಆಧುನೀಕರಣಗೊಂಡಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಬೆಳಿಗ್ಗೆ ರೈಲು ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. 6 ವಂದೇ ಭಾರತ್ ಹಾಗೆ 2 ಅಮೃತ ಭಾರತ್ ರೈಲುಗಳಿಗೆ ಚಾಲನೆ ದೊರೆಯಲಿದೆ. ಏರ್ಪೋರ್ಟ್ ಗೋಡೆಯಲ್ಲಿ ರಾಮಾಯಣದ ಪೇಂಟಿಂಗ್ ಒಂದು ಕಡೆ, ಅದೊಂದು ಗತವೈಭವ ಆದರೆ ಮತ್ತೆ ಅಯೋಧ್ಯೆಯ ಧಾಮದಲ್ಲೂ ಕೂಡ ಮತ್ತೊಂದು ರೀತಿಯಾದಂತಹ ಕಲಾಕೃತಿ ಮತ್ತು ಅಲಂಕಾರ ಕಣ್ಮನ ಸೆಳೀತಾ ಇದೆ. ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಉದ್ಘಾಟನೆ ಆಗಲಿರುವಂಥ ಆ ರೈಲುಗಳು ಕೂಡ ಈಗ ಆಲ್ರೆಡಿ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ನಿಂತಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.